ಹಿಂದಿನ ಸಂಚಿಕೆಯಲ್ಲಿ ದಿವ್ಯಾ ರಾಮುವನ್ನು ಪ್ರೀತಿಸುವ ಬಗ್ಗೆ ಅವರ ಗೆಳೆಯರಿಗೆ ಹೇಳಿದ್ದಳು. ಇದರ ನಡುವೆ ನಾಯಕ್ ಮತ್ತು ಭಾಗ್ಯ ದಿವ್ಯಾಳನ್ನು ರಾಮು ಜೊತೆ ಮದುವೆ ಮಾಡಿಸಲು ನಿರ್ಧರಿಸುತ್ತಾರೆ. ಮುಂದೆ ನೋಡೋಣ. ನಾಯಕ್ ಮಗಳೊಂದಿಗೆ ರಾಮುನ ಮದುವೆ ಮಾಡ್ಕೋತೀಯ ಮಗಳೇ ಎಂದ ತಕ್ಷಣ ದಿವ್ಯಾ ನಾಚಿ ನಿಮ್ಮ ಇಷ್ಟವೇ ನನ್ನ ಇಷ್ಟ ಎಂದು ಹೇಳಿ ರೂಮಿಗೆ ಓಡಿ ಹೋಗುತ್ತಾಳೆ. ಮಗಳ ಖುಷಿ ನೋಡಿ ಭಾಗ್ಯ ದಂಪತಿಗಳು ಖುಷಿಯಾಗುತ್ತದೆ. ಭಾಗ್ಯ ನಾವು ಒಂದು ಒಳ್ಳೆಯ ದಿನ ಅಣ್ಣನ ಮನೆಗೆ ಹೋಗಿ ದಿವ್ಯಾ ಮದುವೆ ವಿಷಯ ಮಾತಾಡೋಣ ಎಂದು ಹೇಳುತ್ತಾಳೆ. ರವಿ ಮತ್ತು ಗಿರಿಜಾ ರಾಮುಗೆ ವಯಸ್ಸಾಗುತ್ತಿದೆ, ಬೇಗ ಒಂದು ಮದುವೆ ಮಾಡೋಣ ಎಂದು ಹುಡುಗಿ ನೋಡಲು ಪುರೋಹಿತರಿಗೆ ಹೇಳುತ್ತಾರೆ. ನಮಗೆ ಶ್ರೀಮಂತ ಮನೆಯ ಒಬ್ಬಳೇ ಮಗಳು ಇರಬೇಕು, ಹುಡುಗಿ ಲಕ್ಷಣವಾಗಿರಬೇಕು ಮತ್ತು ನಮ್ಮ ಜೊತೆ ಹೊಂದಿಕೊಂಡು ಹೋಗಬೇಕು ಎಂದು ಹೇಳುತ್ತಾರೆ. ಅದಕ್ಕೆ ಸರಿಯಮ್ಮ ಎಂದು ಪುರೋಹಿತರು ಹೊರಡುತ್ತಾರೆ. ರಾಮು ಇಷ್ಟು ಬೇಗ ನನಗೆ ಮದುವೆ ಬೇಡ ಅಪ್ಪ, ನಾನು ನನ್ನದೇ ಆದ ಕಂಪನಿ ಶುರು ಮಾಡಬೇಕು, ಆಮೇಲೆ ಮದುವೆ ಎನ್ನುತ್ತಾನೆ. ಅದಕ್ಕೆ ರವಿ ಸರಿ ರಾಮು, ನೀನು ನಿನ್ನ ಕೆಲಸ ಮಾಡು, ನಾವು ನಮ್ಮ ಕೆಲಸ ಮಾಡುತ್ತೇವೆ ಎಂದು ಹೇಳುತ್ತಾರೆ. ದಿವ್ಯಳಿಗೂ ರಾಮುನನ್ನು ನೋಡದೆ ದಿನಗಳು ಕಳೆಯುತ್ತಿವೆ. ಬೇಜಾರಾಗುತ್ತಿದೆ. ದಿನ ಫೋನ್ ಮಾಡಿದರೆ ರಾಮು ಕೆಲಸದಲ್ಲಿ ಬ್ಯುಸಿ. ಇದರಿಂದ ದಿವ್ಯಾ ಸಪ್ಪೆ ಮೋರೆ ಹಾಕಿಕೊಂಡು ಅಮ್ಮ ನಾನು ನನ್ನ ಅತ್ತೆ ಮನೆಗೆ ಹೋಗುತ್ತೇನೆ ಎಂದು ಹೇಳಿ ಅವರ ಮನೆಗೆ ಹೋಗಲು ಸಿದ್ಧಳಾಗುತ್ತಾಳೆ. ಇದನ್ನು ಗಮನಿಸಿದ ನಾಯಕ್ ಸರಿ ನಾವು ಬರುತ್ತೇವೆ, ತುಂಬ ದಿನ ಆಯಿತು ರವಿ ಮತ್ತು ಗಿರಿಜಾ ಅವರನ್ನು ನೋಡಿ ಎಂದು ದಿವ್ಯಾ ಜೊತೆ ಹೊರಡುತ್ತಾನೆ. ಎಲ್ಲರಿಗೂ SK ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ರವಿ ಮನೆಗೆ ದಿವ್ಯಾ ಬರುತ್ತಾಳೆ. ರವಿ ಏನು ನಾಯಕ್ ಹೇಗಿದ್ದೀಯಾ, ಕೆಲಸವೆಲ್ಲ ಹೇಗಿದೆ, ನಮ್ಮ ಮನೆ ಕಡೆ ಬರೋದೇ ಬಿಟ್ಬಿಟ್ಟಿದ್ದೀಯಾ, ಮಗಳನ್ನು ನೋಡೋಕೆ ಬರಲ್ವಾ ಎಂದು ಪ್ರಶ್ನಿಸುತ್ತಾನೆ. ಅದಕ್ಕೆ ನಾಯಕ್ ಭಾವ ನೀವು ನನ್ನ ಮಗಳನ್ನು ನನಗಿಂತ ಚೆನ್ನಾಗಿ ನೋಡಿಕೊಳ್ತೀರಾ ಎಂದು ಹೇಳುತ್ತಾರೆ. ಕೆಲಸದಲ್ಲಿ ಫ್ರೀ ಟೈಮ್ ಸಿಗಲಿಲ್ಲ, ಅದರಿಂದ ಬರಲು ಆಗಲಿಲ್ಲ, ಮುಂದೆ ಬರುವುದು ಹೋಗುವುದು ಇದ್ದೇ ಇರುತ್ತದೆ ಬಿಡಿ ಎಂದು ಹೇಳುತ್ತಾನೆ. ರವಿಗೆ ಹೊಸದಾಗಿ ಅನಿಸುತ್ತದೆ. ಸರಿ ಬನ್ನಿ ಊಟ ಮಾಡಿ ರೆಸ್ಟ್ ಮಾಡಿ ಎಂದು ಹೇಳಿ ತಾನು ಸ್ವಲ್ಪ ಹೊರಗೆ ಹೋಗಿ ಬರುತ್ತೇನೆ ಎಂದು ಹೇಳಿ ಹೋಗುತ್ತಾನೆ. ಸಂಜೆ ರಾಮು ಬರುತ್ತಾನೆ. ಏನೇ ದಿವ್ಯಾ ಇಷ್ಟು ಸಣ್ಣ ಆಗಿಬಿಟ್ಟಿದ್ದೀಯಾ, ಯಾಕೆ ಊಟ ಮಾಡ್ತಾ ಇರಲಿಲ್ವಾ ಎಂದು ಕೇಳುತ್ತಾನೆ. ಅದಕ್ಕೆ ದಿವ್ಯಾ ಖುಷಿಯಲ್ಲಿ ಇಲ್ಲ ರಾಮು, ನಿನ್ನ ನೋಡದೆ ಜಗಳ ಆಡದೆ ಇದ್ದರೆ ನನಗೆ ಸಮಾಧಾನ ಆಗಲ್ಲ, ಆದ್ದರಿಂದ ಹೀಗೆ ಸಣ್ಣಾಗಿದ್ದೀನಿ ಎನ್ನುತ್ತಾಳೆ. ಸರಿ ಬಿಡು, ಇನ್ನು ಮೇಲೆ ಹೀಗೆ ಇರಬೇಡ ಎಂದು ಹೇಳಿ ರೂಮಿಗೆ ಹೋಗುತ್ತಾನೆ. ರಾತ್ರಿ ಊಟಕ್ಕೆ ಕುಳಿತಾಗ ನಾಯಕ್ ಭಾವ ಈ ವರ್ಷ ದಿವ್ಯಾ ಮದುವೆ ಮಾಡೋಣ ಅಂತ ಇದ್ದೀನಿ ಎಂದು ಮಾತು ಶುರು ಮಾಡ್ತಾನೆ. ಅದಕ್ಕೆ ಗಿರಿಜಾ ಕೂಡ ನಾವು ಅಷ್ಟೇ, ರಾಮುಗೆ ಮದುವೆ ಮಾಡಬೇಕು, ಅವನಿಗೆ ವಯಸ್ಸಾಗುತ್ತಿದೆ ಎನ್ನುತ್ತಾಳೆ. ರಾಮು ಅಮ್ಮ ಊಟ ಮಾಡುವಾಗ ಏನು ಮಾತನಾಡಬೇಕು ಗೊತ್ತಿಲ್ವಾ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾನೆ. ದಿವ್ಯಾ ಕೂಡ ಬೇಗ ಊಟ ಮಾಡಿ ಹೋಗುತ್ತಾಳೆ. ರವಿ ದಿವ್ಯಾ ತುಂಬ ಒಳ್ಳೆಯ ಹುಡುಗಿ, ಅವಳು ನನ್ನ ಮಗಳ ಹಾಗೆ, ಅವಳಿಗೆ ಒಳ್ಳೆಯ ವಿದ್ಯಾವಂತ ಹುಡುಗನನ್ನು ನೋಡಿ ಮದುವೆ ಮಾಡೋಣ ಎಂದು ಹೇಳುತ್ತಾನೆ. ಸರಿ ಬಾವ, ನಾಳೆ ಭಾಗ್ಯಳನ್ನು ಕರೆದುಕೊಂಡು ಬರುತ್ತೇನೆ, ನಿಮ್ಮ ಹತ್ತಿರ ಮಾತಾಡೋದು ಇದೆ ಎನ್ನುತ್ತಾನೆ. ರವಿ ಸರಿ ಊಟ ಮಾಡಿ ಎನ್ನುತ್ತಾನೆ. ಗಿರಿಜಾ ನಾಯಕ್ ಮಾತಾಡ್ತಾ ಇರೋದು ನೋಡಿದರೆ ಅವರು ಯಾಕೋ ರಾಮುನನ್ನೇ ಅಳಿಯ ಮಾಡಿಕೊಳ್ಳಬೇಕು ಅನ್ನೋ ಥರ ಇದೆ ಎನ್ನುತ್ತಾಳೆ. ರವಿ ಹಾಗೇನೂ ಇರಲ್ಲ, ನಾಳೆ ಬರುತ್ತಾನೆ ಅಂತ ಹೇಳಿದ್ದಾನೆ ಅಲ್ವಾ, ನೋಡೋಣ ಇರು ಎನ್ನುತ್ತಾನೆ. ಬೆಳಿಗ್ಗೆ ಆಗುತ್ತದೆ. ದಿವ್ಯಾ ರಾಮುಗೆ ಕಾಫಿ ಮಾಡಿಕೊಂಡು ಹೋಗಿ ರಾಮು ನಿನ್ನ ಹತ್ತಿರ ಒಂದು ವಿಷಯ ಹೇಳಬೇಕು ಎನ್ನುತ್ತಾಳೆ. ಅದಕ್ಕೆ ರಾಮು ಏನು ಹೇಳು ದಿವ್ಯಾ ಎನ್ನುತ್ತಾನೆ. ದಿವ್ಯಾ ರಾಮು ನಾನು ನಿನ್ನನ್ನು ತುಂಬ ಪ್ರೀತಿಸ್ತಾ ಇದ್ದೀನಿ, ನನ್ನ ಮದುವೆ ಆಗ್ತೀಯಾ ಎನ್ನುತ್ತಾಳೆ. ಅದಕ್ಕೆ ರಾಮು ನಾನು ನಿನ್ನ ತುಂಬ ಪ್ರೀತಿಸ್ತಾ ಇದ್ದೀನಿ, ಆದರೆ ಅಪ್ಪ ಅಮ್ಮ ಮದುವೆ ಒಪ್ಪಿದರೆ ಮದುವೆ, ಇಲ್ಲ ಅಂದರೆ ಇಲ್ಲ ಎಂದು ಹೇಳಿ ಮಲಗಿಬಿಡುತ್ತಾನೆ. ಆ ದಿನ ಭಾಗ್ಯ ಹೂವನ್ನು ತೆಗೆದುಕೊಂಡು ಅಣ್ಣ ಅತ್ತಿಗೆ ಎಲ್ಲರೂ ಹೇಗಿದ್ದೀರಾ, ರಾಮು ಏನು ಮಾಡ್ತಾ ಇದ್ದಾನೆ ಎಂದು ಅಣ್ಣನ ಕಾಲಿಗೆ ನಮಸ್ಕರಿಸಿ ರಾಮುನ ದಿವ್ಯಾಗೆ ಕೊಟ್ಟು ಮದುವೆ ಮಾಡಿಕೊಡಿ ಎಂದು ಕೇಳುತ್ತಾಳೆ. ರವಿ ಮತ್ತು ಗಿರಿಜಾಗೆ ಇಷ್ಟ ಇರುವುದಿಲ್ಲ, ಆದರೆ ಬೇಡ ಅಂತ ಹೇಗೆ ಹೇಳುವುದು ಅಂತ. ದಿವ್ಯಾ ತುಂಬ ಚಿಕ್ಕವಳು, ಅವಳಿಗೆ ರಾಮುಗಿಂತ ಒಳ್ಳೆಯ ಹುಡುಗನನ್ನು ಹುಡುಕಿ ಮದುವೆ ಮಾಡೋಣ ಎನ್ನುತ್ತಾರೆ. ಅದಕ್ಕೆ ನಾಯಕ್ ಭಾವ ದಿವ್ಯಾಗೆ ರಾಮು ಅಂದರೆ ಇಷ್ಟ, ನೀವು ಅವರಿಗೆ ಮದುವೆ ಮಾಡಿಸಿ ಎಂದು ಹೇಳುತ್ತಾನೆ. ಆದರೆ ಗಿರಿಜಾ ಇಲ್ಲ ಭಾಗ್ಯ, ರಾಮು ದಿವ್ಯಾಗಿಂತ ತುಂಬ ದೊಡ್ಡವನು, ಸರಿ ಹೋಗಲ್ಲ,
ದಿವ್ಯಾಗೆ ಬೇರೆ ಹುಡುಗನನ್ನು ನೋಡಿ ಮದುವೆ ಮಾಡೋಣ ಎಂದು ಹೇಳಿ ಈ ಮಾತನ್ನು ಇಲ್ಲಿಗೆ ನಿಲ್ಲಿಸಿಬಿಡುತ್ತಾಳೆ. ಭಾಗ್ಯ ಮತ್ತು ನಾಯಕ್ ಬೇಸರದಲ್ಲಿ ಸರಿ ಎಂದು ಅವರ ಮನೆಗೆ ಹೊರಟು ಹೋಗುತ್ತಾರೆ. ದಿವ್ಯ, ಯಾಕೆ ಅಪ್ಪ ಅಮ್ಮ ನನಗೆ ಒಂದು ಮಾತು ಹೇಳದೆ ಮನೆಗೆ ಹೋದರು ಎಂದು ಅವರಿಗೆ ಕರೆ ಮಾಡುತ್ತಾಳೆ. ಭಾಗ್ಯ ಮಗಳಿಗೆ ಏನು ಹೇಳುವುದು ತಿಳಿಯದೆ ಕರೆ ಸ್ವೀಕರಿಸುವುದಿಲ್ಲ. ಇದರಿಂದ ದಿವ್ಯ ಸರಿ ಮನೆಗೆ ಹೋಗಿ ಅದೇನಾಯಿತು ತಿಳಿದುಕೊಳ್ಳೋಣ ಎಂದು ಹೇಳಿ ಮನೆಗೆ ಹೋಗುತ್ತಾಳೆ. ಅಲ್ಲಿ ನಾಯಕ್ ಮತ್ತು ಭಾಗ್ಯ ಇಬ್ಬರು ಆಲೋಚನೆಯಲ್ಲಿ ಮುಳುಗಿದ್ದಾರೆ. ದಿವ್ಯ ಬಂದು ಅಮ್ಮ ಯಾಕೆ ಫೋನ್ ಸ್ವೀಕರಿಸುತ್ತಿಲ್ಲ ಎಂದು ಕೇಳುತ್ತಾಳೆ. ಭಾಗ್ಯ, ಇಲ್ಲ ಮಗು, ಮೊಬೈಲ್ ನೋಡಿಲ್ಲ, ನಾನು ಏನೋ ಮಾತನಾಡುತ್ತಾ ಕುಳಿತಿದ್ದೆವು ಎಂದು ಹೇಳಿ ಮಾತು ಮರೆಸಲು ಪ್ರಯತ್ನಿಸುತ್ತಾರೆ. ಆದರೆ ದಿವ್ಯ, ಸರಿ ಅಪ್ಪ, ಇವತ್ತು ಅತ್ತೆ ಮನೆಗೆ ಬಂದಿದ್ರಲ್ವಾ, ಅಲ್ಲಿ ಏನಾಯಿತು ಹೇಳು ಎಂದು ಕೇಳಿದಾಗ ನಾಯಕ್, ರಾಮು ನಿನಗೆ ಸರಿ ಹೋಗಲ್ಲ ಮಗಳೇ, ಅವನನ್ನು ಮರೆತು ಬಿಡು, ನಾನು ಒಳ್ಳೆಯ ಹುಡುಗನನ್ನು ನೋಡಿ ಮದುವೆ ಮಾಡ್ತೀನಿ ಎಂದು ಒಲವಿನಿಂದ ಹೇಳುತ್ತಾನೆ. ದಿವ್ಯನ ಹೃದಯ ಒಡೆದು ಹೋಗುತ್ತದೆ. ಅಪ್ಪ ಅಮ್ಮ, ನಾನು ರಾಮು ಬಿಟ್ಟು ಬೇರೆ ಯಾರನ್ನೂ ಮದುವೆ ಆಗಲ್ಲ. ರಾಮು ನನ್ನ ಜೀವನದಲ್ಲಿ ಇಲ್ಲ ಅಂದರೆ ನಾನು ಇರುವುದಿಲ್ಲ ಎಂದು ರೂಮಿಗೆ ಹೋಗಿ ಬಾಗಿಲು ಹಾಕಿಕೊಂಡು ಅಳಕ್ಕೆ ಶುರು ಮಾಡ್ತಾಳೆ. ದಿವ್ಯ ರಾಮು ಮನೆಗೆ ಹೋಗೋಕ್ಕೆ ಬೇಜಾರಾಗಿ ಅವರ ಮನೆಯಲ್ಲೇ ಕಾಲ ಕಳೆಯೋಕ್ಕೆ ಶುರು ಮಾಡ್ತಾಳೆ. ಇದರ ಮಧ್ಯೆ ಗಿರಿಜಾ ರಾಮುಗೆ ಹುಡುಕಿ ಎಂಗೇಜ್ಮೆಂಟ್ ಮಾಡೋಕ್ಕೆ ತಯಾರಿ ಮಾಡಿಕೊಳ್ಳುವ ವಿಷಯ ದಿವ್ಯಾಗೆ ಗೊತ್ತಾಗಿ ದಿವ್ಯ ರವಿ ಮನೆಗೆ ಬರ್ತಾಳೆ. ರಾಮು ಇನ್ನೊಂದು ಹುಡುಗಿ ಜೊತೆ ಕುಳಿತಿರೋದು ನೋಡಿ ಕಣ್ಣೀರು ಹಾಕುತ್ತಾ ರೂಮಿಗೆ ಹೋಗಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾಳೆ. ಮುಂದುವರಿಯುವುದು ಮುಂದಿನ ಸಂಚಿಕೆಯಲ್ಲಿ. ರವಿ ಮತ್ತು ಗಿರಿಜಾ ಮಾಡಿದ್ದು ಸರಿಯೇ? ರಾಮು ಮದುವೆ ಬೇರೆ ಹುಡುಗಿ ಜೊತೆ ನಡೆಯುವುದೇ? ದಿವ್ಯಾನನ್ನು ಉಳಿಸಿಕೊಳ್ಳುವ ಪ್ರಯತ್ನ ನಡೆಯುವುದೇ? ಈ ಕತೆ ಇಷ್ಟವಾಗಿದ್ದರೆ ಕಮೆಂಟ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.